ಎಸ್, ನೀವು ನೋಡ್ಬೋದು ದರ್ಶನ್ ಅವರಿಗೆ ಯಾಕೆ ರದ್ದನ್ನ ಮಾಡಿದ್ರು ಬೇಲ್ನ ಅಂತ ಹೇಳಿ. ಇನ್ನು ರಮ್ಯಾ ಅವರ ವಿಚಾರವಾಗಿ ದರ್ಶನ್ ಬಂಧನದಿಂದ ರಮ್ಯಾಗೆ ಬೇಸರವಾಗಿತ್ತು. ರಮ್ಯಾ ದರ್ಶನ್ ಜಗಳಕ್ಕೆ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ದರ್ಶನ್ ಜೈಲಿಗೆ ರಮ್ಯಾಗೆ ಫುಲ್ ಖುಷಿ ತಂದಿಲ್ಲ. ಒಂದು ದೀರ್ಘ ಆಡಿಯೋ ಸಂದೇಶನ ಹಂಚಿಕೊಂಡ ರಮ್ಯಾ ಅವರು ಜೀವನ ಹಾಳು ಮಾಡಿಕೊಂಡ್ರು ಎಂಬ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವರು ಇರಲಿಲ್ಲ, ಗೊತ್ತಲ್ಲ. ಒಳ್ಳೆಯ ಸಲಹೆಗಾರರು ಅಕ್ಕಪಕ್ಕ ಇರಲೇಬೇಕು, ಇಲ್ಲವಾದ್ರೆ ಹಾದಿ ತಪ್ಪಿ ಬಿಡ್ತಾರೆ ಎನ್ನೋದಕ್ಕೆ ದರ್ಶನ್ ಅವರೇ ಒಂದು ಸಾಕ್ಷಿ ಅಂತ ಹೇಳಿ, ಒಂದು ನಿದರ್ಶನ ಅಂತೇಳಿ ರಮ್ಯಾ ಅವರು ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಮುಂಚೆ ಪವಿತ್ರ ಗೌಡ ಯಾರೆಂದು ಗೊತ್ತಿರಲಿಲ್ಲ. ಪವಿತ್ರ ಗೌಡ ಅವರು ಯಾರಂತಾನೆ ಗೊತ್ತಿರಲಿಲ್ಲ. ಈ ಪ್ರಕರಣಕ್ಕೂ ಮುಂಚೆ ಕಾನೂನು ಪ್ರಕಾರ ನಡೆದುಕೊಂಡಿದ್ರೆ ಇದೆಲ್ಲ ಆಗ್ತಾನೂ ಇರಲಿಲ್ಲ. ಏನೇ ಕೆಲಸ ಮಾಡುವ ಮುಂಚೆ ನಾವು ಯೋಚನೆ ಮಾಡಬೇಕು. ಎಲ್ಲ ಮಾತುಗಳನ್ನ ರಮ್ಯಾ ಅವರು ಹೇಳಿರುವಂಥದ್ದು. ವಿಶೇಷವಾಗಿ ತಮ್ಮ ಕುಟುಂಬದ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ ದರ್ಶನ್ ಅವರು ಯೋಚನೆ ಮಾಡಬೇಕಿತ್ತು. ಎಲ್ಲರಿಗೂ ಕೋಪ ಬರುತ್ತೆ, ಆದರೆ ಹೀಗೆ ಮಾಡೋದು ತಪ್ಪು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ವಿಶ್ವಾಸ ಇದೆ, ಹೀಗಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ರಮ್ಯಾ ಅವರು. ರಮ್ಯಾ ಅವರ ಒಂದು ದೀರ್ಘವಾದಂಥ ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ದರ್ಶನ್ ಅವರನ್ನ ಬಂಧಿಸಿರೋದು, ದರ್ಶನ್ ಅವರ ಬಂಧನ ಆಗಿರೋದು ರಮ್ಯಾ ಅವ್ರಿಗೆ ಅಷ್ಟು ಖುಷಿಯನ್ನ ತಂದುಕೊಟ್ಟಿಲ್ಲ. ದರ್ಶನ್ ಹಾಗೂ ರಮ್ಯಾ ಅವರ ಜಗಳಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅವರ ಆಡಿಯೋದಲ್ಲಿ ಅವ್ರು ಹೇಳಿದ್ದಾರೆ, ಒಂದು ದೀರ್ಘ ಆಡಿಯೋ ಸಂದೇಶವನ್ನ ಹಂಚ್ಕೊಂಡಿದ್ದಾರೆ ರಮ್ಯಾ ಅವರು. ಜೀವನವನ್ನ ಹಾಳು ಮಾಡಿಕೊಂಡ್ರು ಅನ್ನೋ ಬೇಜಾರಿದೆ ದರ್ಶನ್ ಅವ್ರ ಬಗ್ಗೆ. ದರ್ಶನ್ ಅವರು ಅವರ ಜೀವನವನ್ನ ಅವರೇ ಹಾಳು ಮಾಡಿಕೊಂಡ್ರು, ಯಾಕಂದ್ರೆ ಅಕ್ಕಪಕ್ಕದಲ್ಲಿರುವಂತವ್ರು ಒಳ್ಳೆಯವರಾಗಿರ್ಲಿಲ್ಲ. ಒಳ್ಳೆಯ ಸಲಹೆಗಾರರು ಅಕ್ಕಪಕ್ಕದಲ್ಲಿ ಇರಲೇಬೇಕು, ಇಲ್ಲ ಅಂತಂದ್ರೆ ಇದೇ ರೀತಿ ಹಾದಿ ತಪ್ಪು ಬಿಡ್ತಾರೆ ಅಂತ ಹೇಳಿ ರಮ್ಯಾ ಅವರು ಒಂದು ದೀರ್ಘವಾದ ಆಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು. ಅಂದ್ರೆ ಈ ಹಿಂದೆ ರಮ್ಯಾ ಅವರ ಪೋಸ್ಟ್ಗಳು ಮತ್ತೆ ಅವರ ಫ್ಯಾನ್ಸ್ಗಳ ಮೇಲೆ ಕಂಪ್ಲೇಂಟನ್ನ ಕೊಟ್ಟಿದ್ರು. ಇದನ್ನೆಲ್ಲ ನೋಡಿ ರಮ್ಯಾ ಅವ್ರಿಗೂ ಮತ್ತೆ ದರ್ಶನ್ ಅವ್ರಿಗೂ ಆಗಲ್ವೇನೋ, ರಮ್ಯಾ ಅವ್ರಿಗೆ ದರ್ಶನ್ ಕಂಡ್ರೆ ಇಷ್ಟ ಇಲ್ವೇನೋ ಅಂತ ಇತ್ತು. ಈಗ ಒಂದು ದೀರ್ಘ ಆಡಿಯೋದಲ್ಲಿ ಅವರ ಮನಸ್ಸಿನಲ್ಲಿ ದರ್ಶನ್ ಅವರ ಬಗ್ಗೆ ಏನೇನು ಅನಿಸಿಕೆಗಳಿದೆ, ಅಭಿಪ್ರಾಯಗಳಿದೆ ಅದನ್ನ ಹಂಚ್ಕೊಂಡಿದ್ದಾರೆ. ದರ್ಶನ್ ಅವರು ಜೈಲ್ಗೆ ಹೋಗಿರೋದು ನನಗೇನು ಅಷ್ಟು ಖುಷಿ ತಂದುಕೊಟ್ಟಿಲ್ಲ, ಆದರೆ ಅವ್ರು ಮಾಡಿದಂಥ ತಪ್ಪಿಗೆ ಅವ್ರಿಗೆ ಏನು ಶಿಕ್ಷೆ ಆಗಿದೆ ಅದಕ್ಕೆ ನನಗೆ ಖುಷಿ ಇದೆ ಅಂತ ಹೇಳಿ. ಅಂದರೆ ದರ್ಶನ್ ಅವ್ರು ಜೈಲ್ಗೆ ಹೋಗಿರೋದಕ್ಕೆ ನನಗೇನು ಖುಷಿ ಇಲ್ಲ, ಬಟ್ ಅವರು ಕೂಡ ಹೇಳ್ಕೊಂಡಿದ್ರು ದರ್ಶನ್ ಅವ್ರಿಗೆ ಅಂದರೆ ರೇಣುಕಾಸ್ವಾಮಿಗೆ ಜಸ್ಟಿಸ್ ಸಿಗಬೇಕು ಅಂತ ಹೇಳಿ. ಮತ್ತು ದರ್ಶನ್ ಅವರ ಬಗ್ಗೆನೂ ಕೂಡ ಒಂದಷ್ಟು ಹೇಳಿದ್ದಾರೆ. ಅವರು ಒಂದೇ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ದರ್ಶನ್ ಅವರು ಎಷ್ಟು ಕಷ್ಟಪಟ್ಟು ಚಿತ್ರರಂಗಕ್ಕೆ ಬಂದರು, ಲೈಟ್ ಬಾಯಿಂದ ಹಿಡಿದು ಒಂದು ದೊಡ್ಡ ಸ್ಟಾರ್ ಆಗಿ ಹೇಗೆ ಬೆಳೆದ್ರು ಅನ್ನೋದನ್ನೆಲ್ಲ ಹೇಳ್ಕೊಂಡಿದ್ರು. ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಆಡಿಯೋವನ್ನು ಹೇಳಿದ್ದಾರೆ. ಅಂದರೆ ದರ್ಶನ್ ಅವರು ಜೈಲ್ಗೆ ಹೋಗಿರೋದು ನನಗೆ ಇಷ್ಟ ಆಗಿಲ್ಲ, ಅವ್ರ ಅಕ್ಕಪಕ್ಕದವರೆಲ್ಲ ಸರಿ ಇರಲಿಲ್ಲ, ಹಾಗಾಗಿ ಅವ್ರ ಜೀವನವನ್ನು ಅವರೇ ಹಾಳು ಮಾಡಿಕೊಂಡ್ರು. ಅವ್ರಿಗೆ ಯಾರಾದರೂ ಬುದ್ಧಿ ಹೇಳೋರು ಇರಬೇಕಾಗಿತ್ತು, ಅಕ್ಕಪಕ್ಕದಲ್ಲಿ ಬುದ್ಧಿ ಹೇಳೋರು ಯಾರಾದರೂ ಇರಬೇಕಾಗಿತ್ತು ಅಂತ ಹೇಳಿ ರಮ್ಯಾ ಅವರು ಒಂದು ಆಡಿಯೋದಲ್ಲಿ ಒಂದು ಸುದೀರ್ಘವಾಗಿ ದರ್ಶನ್ ಅವ್ರ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಆಡಿಯೋ ಎಲ್ಲಾ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.